ವೆಲ್ಕಮ್ ಬ್ಯಾಕ್ ಗೈಸ್. ಸೊ ನೀವೇನಾದರೂ ಇವಾಗ CET ಎಕ್ಸಾಮ್ ಬರೆದು ಇವಾಗ ನೆಕ್ಸ್ಟ್ ಫಸ್ಟ್ ಇಯರ್ ಇನ್ನೇನು ಬರ್ತಿದೆ, ಸೊ ಅದರಲ್ಲಿ ಏನಾದರೂ ನೀವು ಇಂಜಿನಿಯರಿಂಗ್ ಆಪ್ಟ್ ಮಾಡಿ ಅದರಲ್ಲೂ ಕಂಪ್ಯೂಟರ್ ಸೈನ್ಸ್ ಫೀಲ್ಡ್ಸ್ ಆಗಿದ್ದರೆ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ವಿಡಿಯೋನ ಎಂಡ್ ತನಕ ನೋಡಿ. ಈ ವಿಡಿಯೋದಲ್ಲಿ ನಾನು ಏನು ತಿಳಿಸ್ಕೊಡ್ತಿದ್ದೀನಿ ಅಂದರೆ ನೀವೇ ಇವಾಗ ಸದ್ಯಕ್ಕೆ ಏನು ತಿಳ್ಕೊಂಡಿದ್ದೀರಾ ಅನ್ನೋದ್ರ ಮೇಲೆ ಕ್ಯಾಟಗರೈಸ್ ಮಾಡಿದ್ದೀನಿ 3 ಥರ. ಸೊ ಅದರಲ್ಲಿ ನಿಮ್ಮ ಕ್ಯಾಟಗರಿಲಿ ನೀವು ಏನೇನು ಮಾಡಬೇಕಾಗಿರುತ್ತೆ ನೀವು ಫಸ್ಟ್ ಇಯರ್ ಇಂಜಿನಿಯರಿಂಗ್ ಹೋಗೋಕ್ಕೂ ಮೊದಲು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ಕ್ಯಾಟಗರಿ ಏನಂದರೆ ನೀವು PCMC ತೊಗೊಂಡಿರ್ತೀರಾ, ಕಂಪ್ಯೂಟರ್ ಸೈನ್ಸ್ನ 11th ಮತ್ತು 12th ಓದಿರ್ತೀರಾ. ಸೊ ಹೀಗೆ ಓದಿದರೆ ನಿಮಗೆ ಆಲ್ಮೋಸ್ಟ್ ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ ಸ್ವಲ್ಪ ಗೊತ್ತಿರುತ್ತೆ, ಥಿಯರಿ ವೈಸೇ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಸ್ವಲ್ಪ ಜನಕ್ಕೆ ಪ್ರಾಕ್ಟಿಕಲ್ಲು ಗೊತ್ತಿರ್ಬೋದು, ಬಟ್ ಥಿಯರಿ ವೈಸ್ ಗೊತ್ತಿರೋರು ಏನು ಮಾಡಿ ಪ್ರಾಕ್ಟಿಕಲ್ ಆಗಿ ಟ್ರೈ ಮಾಡಿ ಪ್ರೋಗ್ರಾಮಿಂಗ್ನ. ಸೊ ಪ್ರಾಕ್ಟಿಕಲ್ ಆಗಿ ಟ್ರೈ ಮಾಡಿ. ಮತ್ತು ನೆಕ್ಸ್ಟ್ ಇನ್ನೊಂದು ಏನಂದರೆ 50% ಒಂದು ಡೇಟಾ ಸ್ಟ್ರಕ್ಚರ್ಸ್ ಆ್ಯಂಡ್ ಅಲ್ಗಾರಿದಮ್ಸ್ ಪ್ಲಸ್ ಇನ್ 50% ನೀವೇನು ಟೈಮ್ ಕೊಡ್ತೀರಿ, ಈಗ 4 hours ಕೊಟ್ಟರೆ 2 hours ಡೇಟಾ ಸ್ಟ್ರಕ್ಚರ್ಸ್ ಆ್ಯಂಡ್ ಅಲ್ಗಾರಿದಮ್ಸ್ ಕಲ್ತ್ಕೊಳ್ಳಿ, ಯಾವ್ದಾದ್ರು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗಿರ್ಬೋದು. ಆ್ಯಂಡ್ ಇನ್ನು 50% ವೆಬ್ ಡೆವಲಪ್ಮೆಂಟ್ ಕಲ್ತ್ಕೊಳ್ಳಿ. ನಾನು ಯಾಕೆ ಆ್ಯಪ್ ಡೆವಲಪ್ಮೆಂಟ್ನೇ ಸ್ಟಾರ್ಟಿಂಗಲ್ಲಿ ಸಜೆಸ್ಟ್ ಮಾಡಲ್ಲ ಅಂದರೆ ವೆಬ್ ಡೆವಲಪ್ಮೆಂಟಲ್ಲಿ ನಿಮಗೆ HTML ಕಲಿತೀರಾ, HTMLನ ನಾವು ಆ್ಯಪ್ ಡೆವಲಪ್ಮೆಂಟಲ್ಲಿ ಸಹ ಯೂಸ್ ಮಾಡ್ಬೋದು. ಆ್ಯಂಡ್ ಇವಾಗ ಬಂದಿರೋ ಫ್ರೇಮ್ವರ್ಕ್ಸ್ ಫ್ಲಟರ್ ಎಲ್ಲ ಹೇಗಿದೆ ಅದರಲ್ಲಿ ಎಲ್ಲನೂ ಒಂದೇ ಕಡೆ ಇಂಟಿಗ್ರೇಟ್ ಮಾಡ್ಬೋದು, ವೆಬ್ ಆ್ಯಪ್ ಎಲ್ಲ ಒಂದೇ ಕಡೆ ಆಗುತ್ತೆ. ಬಟ್ ವೆಬ್ ಡೆವಲಪ್ಮೆಂಟ್ದು ಫಂಡಮೆಂಟಲ್ಸ್ ಇದ್ದರೆ ನಿಮಗೆ ಇಂಟರ್ನೆಟ್ ಹೇಗೆ ವರ್ಕ್ ಆಗುತ್ತೆ, ವೆಬ್ಸೈಟ್ಸ್ ಹೇಗೆ ವರ್ಕ್ ಆಗುತ್ತೆ ಅಂತ ಗೊತ್ತಿದ್ರೆ ಸೊ ನಿಮಗೆ ಮುಂದೆ ಯೂಸ್ ಆಗುತ್ತೆ ಅಂತ ಇದು ನನ್ನ ವ್ಯೂ. ಓಕೆನಾ? ಸೊ 50% DSA, 50% ವೆಬ್ ಡೆವಲಪ್ಮೆಂಟ್ ಮಾಡಿ. ಆ್ಯಂಡ್ ನೀವು ಮೇಯ್ನ್ ಏನು ಕಾನ್ಸೆಪ್ಟ್ಸ್ ಕಲ್ತಿರ್ತೀರ, ಥಿಯರಿ ವೈಸ್ ಕಲ್ತಿರ್ತೀರ, ಅದನ್ನ ಪ್ರಾಕ್ಟಿಕಲ್ ಆಗಿ ಟ್ರೈ ಮಾಡಿ. ಸೊ ಇದು ನಿಮಗೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನೀವು PCMC ತಗೊಂಡಿಲ್ಲ ಬಟ್ ಇವಾಗ ಕಂಪ್ಯೂಟರ್ ಸೈನ್ಸಿಗೆ ಬರ್ತಿದ್ದೀರಾ ಆ್ಯಂಡ್ ಯು ಹ್ಯಾವ್ ಸಮ್ ಫಂಡಮೆಂಟಲ್ಸ್, ಅಂದರೆ ನಿಮ್ಮ ಮನೇಲಿ ಕಂಪ್ಯೂಟರ್ ಇತ್ತು ಅಥವಾ ನಿಮಗೆ ಕಂಪ್ಯೂಟರ್ ಯೂಸ್ ಮಾಡೋ ಎಲ್ಲ ಗೊತ್ತಿದೆ. ಸೊ ಈಗ ಬೇಸಿಕ್ ಕಾನ್ಸೆಪ್ಟ್ಸ್ ಏನಿದೆ, ಕಂಟ್ರೋಲ್ ಪ್ಯಾನಲ್ ಅಂದ್ರೇನು, ನೆಟ್ವರ್ಕಿಂಗ್ ಅಂದ್ರೇನು, ಅಂದರೆ ನೆಟ್ವರ್ಕ್ಸಲ್ಲಿ ಏನಿರುತ್ತೆ, ಈ ರೀತಿ ಎಲ್ಲ ನಿಮಗೆ ಕಾನ್ಸೆಪ್ಟ್ಸ್ ಆಗಲೇ ತಿಳ್ಕೊಂಡಿದ್ದೀರಾ ಅಂತ ಅನ್ನೋದಾದರೆ ಸೊ ಇವಾಗ ಕಾಪಿ ಇರ್ಬೋದು, ಪೇಸ್ಟ್ ಇರ್ಬೋದು, ಅದಕ್ಕೆ ಎಷ್ಟೊಂದು ಮೆಥಡ್ಸ್ ಇದೆ, ಎಲ್ಲ ಮೆಥಡ್ಸ್ ಗೊತ್ತು, ನೋಟ್ ಪ್ಯಾಡು, ಈ ಥರ ಸಿಂಪಲ್ ಕಾನ್ಸೆಪ್ಟ್ಸ್ MS ಮೈಕ್ರೋಸಾಫ್ಟ್ ಎಲ್ಲ ಏನು ಕಲ್ತ್ಕೊಂಡಿದ್ದೀರಾ ಇವೆಲ್ಲ ಕಲ್ತಿದ್ರೆ ಸೊ ನಿಮಗೆ ಕಂಪ್ಯೂಟರ್ ಫಂಡಮೆಂಟಲ್ಸ್ ಗೊತ್ತು ಅಂತ. ಸೊ ಕಂಪ್ಯೂಟರ್ ಫಂಡಮೆಂಟಲ್ಸ್ ಅಂದರೆ ಯೂಸೇಜ್ ವೈಸ್ ಹೇಳ್ತಿದ್ದೀನಿ. ಸೊ ಇದನ್ನು ಕಲ್ತ್ಕೊಂಡಿದ್ದೀರಾ ಅನ್ನೋದಾದರೆ ನೆಕ್ಸ್ಟ್ ನೀವು ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಕಲ್ತ್ಕೊಳ್ಳಿ. ಸೊ ಈ ಗ್ಯಾಪಲ್ಲಿ ಏನಿದೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಸ್ಟಾರ್ಟ್ ಮಾಡಿ, ಕಂಪ್ಲೀಟ್ ಆಗಲಿಲ್ಲ ಅಂದರೂ ಸ್ಟಾರ್ಟ್ ಮಾಡಿ ಅಟ್ಲೀಸ್ಟ್. ಸೊ ನಾನು ಸಜೆಸ್ಟ್ ಮಾಡೋದು ನಿಮಗೆ ಪೈಥನಿಂದ ಸ್ಟಾರ್ಟ್ ಮಾಡಿ. ಯಾಕೆ ಅಂದರೆ ಪೈಥನಲ್ಲಿ ಈಸಿ ಇದೆ, ಆಯಿತಾ? ನೀವೊಂದು ಲಿಸ್ಟನ್ನ ಈಗ 2, 3, 4 ಏನೇನೋ ಇದೆ ನಂಬರು ಮಿಕ್ಸ್ಡ್ ಇದೆ ಅದನ್ನ ಸಾರ್ಟ್ ಮಾಡಬೇಕು ಅಂದರೆ ಡೈರೆಕ್ಟ್ ಡಾಟ್ ಸಾರ್ಟ್ ಅಂತ ಹಾಕ್ತೀರಾ ಪೈಥನಲ್ಲಿ. ಬಟ್ CL ಏನು ಬರುತ್ತೆ, ನೀವು ಅದರ ಅಂಡರ್ಲೈನಿಂಗ್ ಲಾಜಿಕ್ಕು ಬರೀಬೇಕಾಗುತ್ತೆ. ಬಟ್ ಸ್ಟಾರ್ಟಿಂಗಲ್ಲಿ ನೀವು ಡಾಟ್ ಸಾರ್ಟ್ ಅಂದರೆ ಇದು ಅಂತ ಗೊತ್ತಿದ್ರೆ ಲಾಜಿಕ್ ಬರೆಯುವಾಗ ನಿಮಗೆ ಈಸಿ ಆಗುತ್ತೆ. ಸೊ ಇದು ನನ್ನ ವ್ಯೂ, ನಾನು ಹೀಗೆ ಮಾಡಿರೋದು, ನನ್ನ ಫ್ರೆಂಡ್ಸು ಹಾಗೆ ಮಾಡಿರೋದು. ಸೊ ಅವ್ರ ಫೀಡ್ಬ್ಯಾಕ್ ಪ್ರಕಾರ ಅವರು ಪೈಥನ್ ಕಲಿತು ನೆಕ್ಸ್ಟ್ C ಅಥವಾ C++ ಕಲ್ತಿರೋರಿಗೆ ತುಂಬಾ ಈಸಿ ಆಗಿದೆ ಅಂತ ಹೇಳ್ತಾರೆ. ಸೊ ಅದೊಂದು ಆಯಿತಾ. ಸೊ ಪೈಥನಿಂದ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಪೈಥನ್ದು ಕನ್ನಡದಲ್ಲಿ ನೀವೇನಾದರೂ ಕಲಿಬೇಕು ಅಂದರೆ ನನ್ನ ಪ್ಲೇಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ. ಸೊ ಅದನ್ನು ಹೋಗಿ ನೀವು ಚೆಕ್ಔಟ್ ಮಾಡ್ಕೋಬೋದು. ಸೊ ನಿಮಗೆ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲೀರಿ ಅಂತ ಇದು ನನ್ನ ಸಜೆಷನ್. ಸೊ ನೆಕ್ಸ್ಟ್ ಇನ್ನೊಂದು ಕ್ಯಾಟಗರಿ ಬಂದು ನಿಮಗೆ ಫಂಡಮೆಂಟಲ್ಸೇ ಗೊತ್ತಿಲ್ಲ, ಕಂಪ್ಯೂಟರ್ ಯೂಸ್ ಮಾಡೋದು ಹೇಗೆ ಅಂತಲೇ ಗೊತ್ತಿಲ್ಲ ಅನ್ನೋದಾದರೆ ಇದರಲ್ಲಿ 2 ಕ್ಯಾಟಗರಿ ಮತ್ತೆ ಬರುತ್ತೆ. ನೀವು ಇವಾಗ ಅಫೋರ್ಡ್ ಮಾಡೋಕ್ಕಾದರೆ ಒಂದು ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನ ಸೊ ಅಫೋರ್ಡ್ ಮಾಡಿ ಇವಾಗಲೇ ಬೈ ಮಾಡಿ ಪರ್ಚೇಸ್ ಮಾಡಿ, ಸೆಕೆಂಡ್ಸ್ ಆದರೂ ಪರವಾಗಿಲ್ಲ ಪರ್ಚೇಸ್ ಮಾಡಿ, 2 years ಆದಮೇಲೆ ನೀವು ತೊಗೋಬೋದು ಹೊಸದು. ಸೊ ಪರ್ಚೇಸ್ ಮಾಡಿದ ನಂತರ ನೀವೇನು ಮಾಡಬೇಕಾಗುತ್ತೆ ಅನ್ನೋದಾದರೆ ಸೊ ಅದರಲ್ಲಿ ಜಸ್ಟ್ ನೀವೇ ಹೋಗಿ ಆದಷ್ಟು ನೀವು ನೋಡ್ಬೋದು, ಅಬ್ಸರ್ವ್ ಮಾಡ್ಬೋದು ಏನೇನು ಈಗ ಮಾಡಿದ್ರೆ ಏನಾಗುತ್ತೆ. ಸೊ ನೆಕ್ಸ್ಟ್ ನಾನು ಕಂಟ್ರೋಲ್ ಪ್ಯಾನಲ್ಗೆ ಹೋಗಿ ಇದೇದೋ ಸೆಟ್ಟಿಂಗ್ಸ್ ಚೇಂಜ್ ಮಾಡಿದ್ರೆ ಏನಾಗುತ್ತೆ, ಸುಮ್ಮನೆ ನೀವೇ ಅದನ್ನು ಕೆಡಿಸಿ. ಸೊ ಕಂಪ್ಯೂಟರ್ ಏನಿದೆ ನಿಮ್ಮ ಕಂಪ್ಯೂಟರ್ನ ನೀವೇ ಕೆಡಿಸಾದ್ಮೇಲೆ ನೀವೇ ಸರಿ ಮಾಡಿ. ಸೊ ಹೀಗೆ ನಾನು ಕಲ್ತಿದ್ದೆ ಆಯಿತಾ. ನನ್ನ ಕಂಪ್ಯೂಟರ್ ಬಂದಾಗ ನಾನು ಸುಮ್ಮನೆ ಜಸ್ಟ್ ಕಂಟ್ರೋಲ್ ಪ್ಯಾನಲ್ಗೆ ಹೋಗ್ಬಿಡ್ತಿದ್ದೆ, ಹೋಗಿ ಎಲ್ಲ ಸೆಟ್ಟಿಂಗ್ಸು ನೋಡ್ತಿದ್ದೆ ಏನೇನಿದೆ ಅಂತ. ಸೊ ಆ ಸೆಟ್ಟಿಂಗ್ಸ್ ಚೇಂಜ್ ಮಾಡೋದು, ಅದನ್ನು ಕೆಡಿಸೋದು, ಮತ್ತೆ ಸರಿ ಮಾಡೋದು ನಾನೇ. ಸೊ ಈಗ ಮಾಡಿ ಕಲ್ತ್ಕೋಬೋದು ನೀವು ಫಂಡಮೆಂಟಲ್ಸ್ನ. ಸೊ ಅದೇ ರೀತಿ ಮೈಕ್ರೋಸಾಫ್ಟ್ ಆಫೀಸ್ ಅಂದರೆ ಏನು, ಸೊ ಬೇಸಿಕ್ ಆಯಿತಾ, ನೀವು ಎಕ್ಸೆಲಲ್ಲಿ ಫಾರ್ಮುಲೆಲ್ಲ ಕಲ್ತ್ಕೊಳ್ಳೋ ರೇಂಜ್ಗೆಲ್ಲ ಹೋಗ್ಬಿಡಿ. ಸೊ ಬೇಸಿಕ್ ಕಂಪ್ಯೂಟರ್ ಹೇಗೆ ವರ್ಕ್ ಆಗುತ್ತೆ, ಇಂಟರ್ನೆಟ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಗೊತ್ತಿರಬೇಕು. ಇನ್ನೊಬ್ಬರು ಹೇಗಿರ್ತೀರಾ, ನಿಮಗೆ ಅಫೋರ್ಡ್ ಮಾಡೋಕ್ಕೆ ಆಗಲ್ಲ ಅನ್ನೋರು ಏನು ಮಾಡಿ, ಸ್ವಲ್ಪ ಇಂಟರ್ನೆಟ್ಟಲ್ಲಿ ಯೂಟ್ಯೂಬಲ್ಲೇ ಹೋಗಿ ಯೂಟ್ಯೂಬಲ್ಲಿ ಇಂಟರ್ನೆಟ್ ಹೇಗೆ ವರ್ಕ್ ಆಗುತ್ತೆ, ಕಂಪ್ಯೂಟರ್ ಹೇಗೆ ವರ್ಕ್ ಆಗುತ್ತೆ, ಸೊ ವಿಂಡೋಸ್ ಅಂದ್ರೇನು, ಆಪ್ರೇಟಿಂಗ್ ಸಿಸ್ಟಮ್ ಅಂದ್ರೇನು, ಈ ರೀತಿಯ ಫಂಡಮೆಂಟಲ್ಸ್ನ ತಿಳ್ಕೊಳ್ಳಿ. ಅಥವಾ ಬುಕ್ ಸಹ ಓದ್ಬೋದು ಅಂತ ನಾನು ಸಜೆಸ್ಟ್ ಮಾಡ್ತೀನಿ ನಿಮಗೆ, ಆಯಿತಾ. ಸೊ 4 ಥರ ಕ್ಯಾಟಗರಿಗೆ ನಾನು ಇವಾಗ ಹೇಳಿದ್ದೀನಿ. ಸೊ ಇದನ್ನು ನೀವೇನಾದರೂ ಫಾಲೋ ಮಾಡಿದ್ರೆ ನಿಮಗೆ ಫಸ್ಟ್ ಇಯರ್ ಇಂಜಿನಿಯರಿಂಗಲ್ಲಿ ಆ್ಯಕ್ಚುಲಿ ನಿಮಗೆ PUC ಸಿಲೆಬಸ್ಸೇ ಇರುತ್ತೆ ಫಸ್ಟ್ ಇಯರ್ ಇಂಜಿನಿಯರಿಂಗಲ್ಲಿ. ಬಟ್ ನೀವು ಫಸ್ಟ್ ಇಯರ್ ಇಂಜಿನಿಯರಿಂಗಲ್ಲಿ ಇದನ್ನು ಪ್ರಾಕ್ಟೀಸ್ ಮಾಡ್ಕೊತಾ ಹೋಗಿ ನೆಕ್ಸ್ಟ್ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಮೇಲೂ ವೀಡಿಯೋ ಮಾಡ್ತೀನಿ, ಆಯಿತಾ. ಸೊ ಆ ವೀಡಿಯೋದಲ್ಲಿ ಗೊತ್ತಾಗುತ್ತೆ ನಿಮಗೆ ನೀವೇನು ಫಸ್ಟ್ ಇಯರಲ್ಲಿ ಮಾಡಬೇಕು ಅಂತ. ಸೊ ಇಲ್ಲಿ ಈಗ ಫಸ್ಟ್ ಇಯರ್ಗೆ ಸ್ಟಾರ್ಟ್ ಆಗೋಕ್ಕೂ ಮೊದಲು ಇದನ್ನು ಮಾಡಿ. ಸೊ ಇದನ್ನು ಮಾಡಿದ್ರೆ ಆಲ್ಮೋಸ್ಟ್ ನೀವು ಎಷ್ಟೊಂದು ಜನಕ್ಕಿಂತ ಒಂದು ರೇಂಜ್ಗೆ ಜಾಸ್ತಿ ಹೈಯರ್ ಲೆವೆಲಲ್ಲಿ ಇರ್ತೀರಾ ಅಂತಲೇ ಹೇಳ್ಬೋದು ಅಂತ ಹೇಳ್ತಾ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ವಿಡಿಯೋನ ಆ್ಯಂಡ್ ಶೇರ್ ಮಾಡಿ ನಿಮ್ಮ ಯಾರು
ಯಾರು ಫ್ರೆಂಡ್ಸ್ ಇವಾಗ ಫಸ್ಟ್ ಇಯರ್ ಇಂಜಿನಿಯರಿಂಗೋಸ್ಕರ ಕಾಯ್ತಿದ್ದಾರೆ ಅವ್ರಿಗೆ ಶೇರ್ ಮಾಡಿ. ಆ್ಯಂಡ್ ಯಾವುದೇ ರೀತಿಯ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡಿ, ಅದ್ರ ಬಗ್ಗೆಯೂ ಸಹ ವೀಡಿಯೋ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ ಗೈಸ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.